ಇನ್ನು ಪೌರಾಯುಕ್ತೆ ಅಮೃತ ಗೌಡಗೆ ಬೆದರಿಕೆ ಪ್ರಕರಣದಲ್ಲಿ ಈಗ ಅಮೃತ ಗೌಡ ಅವರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡಿದ್ದೀವಿ. ಆರೋಪಿ ರಾಜುಗೌಡ ಅರೆಸ್ಟ್ ಬಳಿಕ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅಮೃತ ಗೌಡ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ರಾಜುಗೌಡ ಅರೆಸ್ಟ್ ಸ್ವಾಗತಿಸಿದ್ದಾರೆ ಅಮೃತ ಗೌಡ. ವಿಧಾನಸೌಧದಲ್ಲಿ ಪಬ್ಲಿಕ್ ಟಿವಿ ಜೊತೆಗೆ ಅಮೃತ ಗೌಡ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸಚಿವರು ನನಗೆ ಧೈರ್ಯದಿಂದ ಇರಲು ಹೇಳಿದ್ದಾರೆ. ಮುಂದೆ ಏನು ಅನ್ನೋದು ಕೋರ್ಟ್ ನಿರ್ಧರಿಸಲಿದೆ ಅನ್ನುವಂತ ಮಾತನ್ನು ಕೂಡ ಅವರು ಆಡಿದ್ದಾರೆ. ವಿಧಾನಸೌಧದಲ್ಲಿ ಪಬ್ಲಿಕ್ ಟಿವಿಗೆ ಅಮೃತ ಗೌಡ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು ಈ ರೀತಿಯಲ್ಲಿ. ಪೊಲೀಸ್ ಅವರು ಲೆಟ್ ದೆಮ್ ಫಾಲೋ ದೇರ್ ಡ್ಯೂ ಪ್ರೋಸೆಸ್. ಕೋರ್ಟಲ್ಲಿದೆ. ಸೊ ಐ ಡೋಂಟ್ ವಾಂಟ್ ಟು ಕಮೆಂಟ್ ಇಟ್ ಮೇಡಮ್. ಸೊ ತುಂಬ ದಿನಗಳ ನಂತರ ಬಂಧನ ಆಯಿತು, ಆ ಬಗ್ಗೆ ಬೇಸರ ಇದೆಯಾ ಅಥವಾ ಪೊಲೀಸರು ಅವ್ರ ಕರ್ತವ್ಯವನ್ನು ಮಾಡಿದ್ದಾರೆ ಕೊನೆಗೂ ಅಂತ ಅನ್ನಿಸ್ತಾ ಇದೆಯಾ? ಮೇಡಮ್, ಪೊಲೀಸ್ ಆರ್ ಸಕ್ಸಸ್ಫುಲ್. ಕಂಗ್ರ್ಯಾಚುಲೇಟಿಂಗ್ ದೆಮ್ ಅಷ್ಟೇ ಮೇಡಮ್. ಮೇಡಮ್, ಈ ರೀತಿಯ ಪ್ರಕರಣಗಳು ಯಾವ ರೀತಿ ಸಂದೇಶ ಆಗಬೇಕು? ಬಿಕಾಸ್ ಕೆಲವೊಂದು ಅಧಿಕಾರ ದರ್ಪದಿಂದ ಮಾತನಾಡೋರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಇಟ್ ಶುಡಂಟ್ ಹ್ಯಾವ್ ಹ್ಯಾಪೆಂಡ್. ಇಟ್ ಹ್ಯಾಸ್ ಹ್ಯಾಪೆಂಡ್. ಐ ಜಸ್ಟ್ ವಿಶ್ ಇಟ್ ಶುಡ್ ನಾಟ್ ಹ್ಯಾಪನ್. ಮೇಡಮ್, ಇವತ್ತು ನೀವು ಸಚಿವರನ್ನ ಕೂಡ ಭೇಟಿಯಾದರೆ ಅವ್ರ ಜೊತೆ ಕೂಡ ಮಾತನಾಡಿದ್ರೆ, ಸೊ ಏನು ಹೇಳಿದ್ರು ಸಚಿವರು? ನಾಟ್ ಟೆಲ್. ಆ ವಿಚಾರದ ಬಗ್ಗೆ ಧೈರ್ಯವಾಗಿರಿ ಅಂದರು ಅಷ್ಟೇ ಮೇಡಮ್. ಥ್ಯಾಂಕ್ ಯು. ಸೊ ವಾಟ್ ನೆಕ್ಸ್ಟ್ ಮೇಡಮ್? ಯಾವ ರೀತಿ ಹೋರಾಟ? ಕೋರ್ಟ್ ಡಿಸೈಡ್ ಮಾಡಲಿ ಮೇಡಮ್. ಸೊ ಕೋರ್ಟ್ಗೆ ಅಲ್ಲ, ಲೆಟ್ ದ ಡ್ಯೂ ಪ್ರೋಸೆಸ್ ಆಫ್ ಲಾ ಫಾಲೋ. ಅದಾದಮೇಲೆ ಏನಾದರೂ ಬೆದರಿಕೆ ಆ ರೀತಿ ಏನಾದರೂ ಬಂತು ಮೇಡಮ್? ಥ್ಯಾಂಕ್ ಯು. ಇದಿಷ್ಟು ಅಮೃತ ಗೌಡ ಅವರು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ರಾಮನ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಇದು ಪೌರಾಯುಕ್ತೆ ಅಮೃತ ಗೌಡ ಅವರು ನನ್ನ ಸಹೋದ್ಯೋಗಿ ಪವಿತ್ರ ಜೊತೆಗೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಬಂದಿದ್ದರು. ಸಚಿವರನ್ನು ಭೇಟಿಯಾಗಿ ಬಂದಂಥ ಸಂದರ್ಭದಲ್ಲಿ ಅವರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದರು. ಈ ರೀತಿ ನಡ್ಕೊಳ್ಬಾರ್ದು, ಈ ರೀತಿ ನಡಿಬಾರ್ದು. ನಾನು ಏನೇ ಇದ್ರೂ ಕೂಡ ಕೋರ್ಟ್ ಯಾವ ರೀತಿಯಾಗಿ ಉತ್ತರ ಕೊಡುತ್ತೆ ಅನ್ನೋದನ್ನು ನೋಡೋಣ. ಕೋರ್ಟೇ ಇದಕ್ಕೆ ತೀರ್ಮಾನವನ್ನು ಮಾಡಲಿ ಅನ್ನುವಂಥದ್ದನ್ನು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಧೈರ್ಯದಿಂದ ಇರಿ ಅನ್ನುವಂಥದ್ದನ್ನು ಕೂಡ ಸಚಿವರು ನನಗೆ ಹೇಳಿದ್ದಾರೆ, ಅವರ ಜೊತೆಗಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಈಗ ಪೌರಾಯುಕ್ತೆ ಅಮೃತ ಗೌಡ ಅವರು ಹೇಳಿರೋದು. ಬಟ್ 13 ದಿನ ತಡ ಆಯ್ತಲ್ವಾ ಅಂತಂದಿದ್ದಕ್ಕೆ ಪೊಲೀಸರು ಅವ್ರ ಕೆಲಸವನ್ನು ಅವ್ರು ನಿರ್ವಹಿಸಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಪೊಲೀಸರು, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅವ್ರು ನಿಮಗೆ ಕಂಗ್ರ್ಯಾಚುಲೇಟ್ ಹೇಳ್ತಾ ಇದ್ದಾರೆ. ಬಟ್ 13 ದಿನ ಬೇಕಾಯ್ತು ಓರ್ವ ವ್ಯಕ್ತಿಯನ್ನು, ಅದು ಚಿರಪರಿಚಿತವಾಗಿರುವಂಥ ವ್ಯಕ್ತಿಯನ್ನು ಹುಡುಕೋಕ್ಕೆ 13 ದಿನ ಬೇಕಾಯ್ತಾ? ಅದೇ ಬೇಸರ ಆಗುತ್ತೆ. ನಾವಿನ್ನೂ ಕೂಡ ಅಷ್ಟೊಂದು ಹಿಂದುಳಿದಿದ್ದೀವ ಪತ್ತೆ ಹಚ್ಚೋದ್ರಲ್ಲಿ. ಬಂದ್ರು ಬ್ಯಾಕ್ ಪ್ಯಾಕ್ ಅನ್ನಲ್ಲಿದೆ, ಬ್ಯಾಕ್ ಪ್ಯಾಕ್ ಅನ್ನಲ್ಲಿದೆ, ಬ್ಯಾಕ್ ಪ್ಯಾಕ್ ಅನ್ನಲ್ಲಿದೆ. 22 ಕ್ಲೋಸ್ ಅಪ್